ನಗರಕ್ಕೆ ವಿದೇಶಗಳಿಂದ ಡ್ರಗ್ಸ್ ಬರ್ತಾ ಇರೋದು ಹೊಸ ವಿಷಯ ಏನಲ್ಲ. ಅನೇಕ ಕಳ್ಳದಾರಿಯಿಂದ ಡ್ರಗ್ಸ್ ಸಪ್ಲೈ ಆಗ್ತಾನೆ ಇದೆ. ಆದರೆ ಪೋಸ್ಟ್ ಮೂಲಕವೂ ಡ್ರಗ್ಸ್ ಎಂಟ್ರಿ ಆಗಿರೋದು ಬಯಲಾಗಿದೆ. ಅಂತಾರಾಷ್ಟ್ರೀಯ ಪೋಸ್ಟ್ ಆಫೀಸ್ಗೆ ಬರ್ತಿದೆ ಡ್ರಗ್ಸ್. ಬರೋಬ್ಬರಿ 626 ಮಾದಕ ಪಾರ್ಸೆಲ್ಗಳು ಪತ್ತೆ. ಇದು ಚಾಮರಾಜಪೇಟೆಯಲ್ಲಿರುವ ಫಾರಿನ್ ಪೋಸ್ಟ್ ಆಫೀಸ್. ಇಲ್ಲಿ ವಿದೇಶಗಳಿಂದ ಪೋಸ್ಟ್ಗಳು ಬರುತ್ತವೆ. ಹೀಗೆ 2018ರಿಂದಲೂ ವಿದೇಶದಿಂದ ಪೋಸ್ಟ್ಗಳು ಬರ್ತಿದ್ವು. ಅನಾಮಧೇಯ ವ್ಯಕ್ತಿಗಳಿಂದ ಅಥವಾ ನಕಲಿ ಅಡ್ರೆಸ್ ಬಳಸಿ 5-6 ವರ್ಷಗಳಿಂದ ಪೋಸ್ಟ್ಗಳನ್ನು ಕಳಿಸಲಾಗ್ತಿತ್ತು. ಒಂದಷ್ಟು ಪೋಸ್ಟ್ಗಳನ್ನ ಕೆಲವರು ತಗೊಂಡು ಹೋಗ್ತಿದ್ರು, ಮತ್ತಷ್ಟು ಯಾರೂ ತೆಗೆದುಕೊಂಡು ಹೋಗದ ಹಿನ್ನೆಲೆ ಅಲ್ಲೇ ಉಳಿದಿದ್ವು. ಹೀಗೆ ಸೆಪ್ಟೆಂಬರ್ 9ನೇ ತಾರೀಕು ಕೂಡ ವಿದೇಶದಿಂದ ಒಂದು ಪೋಸ್ಟ್ ಬಂದಿತ್ತು. 2-3 ವಾರ ಅದನ್ನ ಯಾರೂ ತಗೊಂಡು ಹೋಗಿರ್ಲಿಲ್ಲ. ಈ ಪೋಸ್ಟ್ ಗಮನಿಸಿದ್ದ ಸಿಬ್ಬಂದಿ ಡೌಟ್ ಪಟ್ಟು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅದರಲ್ಲಿ ಮತ್ತೇರಿಸುವ ಮಾದಕ ವಸ್ತುಗಳು ಇರೋದು ಗೊತ್ತಾಗಿದೆ. ಕೂಡಲೇ ಸಿಸಿಬಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸಿಸಿಬಿಯ ನಾರ್ಕೋಟಿಕ್ಸ್ ವಿಂಗ್ ದಾಳಿ ನಡೆಸಿದಾಗ 626 ಪೋಸ್ಟ್ಗಳು ಪತ್ತೆಯಾಗಿವೆ. ಪೋಸ್ಟ್ನಲ್ಲಿತ್ತು ಹೈಡ್ರೋ ಗಾಂಜಾ, MDMA. ಇನ್ನು ಯಾವಾಗ ಪೋಸ್ಟ್ಗಳನ್ನ ಸಿಸಿಬಿ ಪೊಲೀಸರು ಚೆಕ್ ಮಾಡ್ತಾರೋ ಅದರಲ್ಲಿ ಹೈಡ್ರೋ ಗಾಂಜಾ, MDMA, ಕೊಕೇನ್ ನಂತಹ ಡ್ರಗ್ಸ್ ಪತ್ತೆಯಾಗಿದೆ. ಸದ್ಯ ಎಲ್ಲವನ್ನ ವಶಕ್ಕೆ ಪಡೆದಿರುವ ಸಿಸಿಬಿ ಟೀಮ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದೆ. ಎರಡ್ 2018ರಿಂದ 2024 ಸೆಪ್ಟೆಂಬರ್ 9ರ ತನಕ ಈ ಪೋಸ್ಟ್ ಆಫೀಸ್ಗೆ ಲಕ್ಷಾಂತರ ಪೋಸ್ಟ್ಗಳು ಬಂದಿದ್ವು. ಅದರ ಪೈಕಿ 626 ಅನ್ಕ್ಲೈಮ್ಡ್ ಪೋಸ್ಟ್ಗಳಲ್ಲಿ ಡ್ರಗ್ಸ್, ಅದರಲ್ಲೂ ಕೊಕೇನ್, MDMA, ಮಾರಿಜಾನಾದಂತಹ ಡ್ರಗ್ಸ್ಗಳು ಇರೋದು ಪತ್ತೆಯಾಗಿದೆ. ಈಗಾಗಲೇ ದಾಳಿ ಮಾಡಿರುವಂತಹ ಸಿಸಿಬಿ ಅಧಿಕಾರಿಗಳು ಈ ಪಾರ್ಸಲ್ಗಳು ಯಾರಿಗೆ ಸೇರಬೇಕಾಗಿತ್ತು ಮತ್ತೆ ಎಲ್ಲಿಂದ ಪೋಸ್ಟ್ ಬಂದಿತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ. ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು.